ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವ್ಲಾಗ್ ಬಂದು ನಾನು ಆ್ಯನಿವರ್ಸರಿ ವ್ಲಾಗ್ ಅಪ್ಲೋಡ್ ಮಾಡಿದ್ದೆ ಅಲ್ವಾ, ಅದು ಕಂಟಿನ್ಯೂಷನ್ ವ್ಲಾಗ್. ಗೈಸ್, ಇವಾಗ ಜಶ್ವಿಗೆ ಮನಸ್ಸಾಗಿದೆ ನೀರಲ್ಲಿ ಆಟಾಡಬೇಕು ಅಂತ. ಬಿಕಾಸ್ ಆಗಲೇ ಅವಳು ಆಗಲೇ ಅವಳು ಸ್ವಲ್ಪ ಸ್ಲೀಪಿ ಮೂಡಲ್ಲಿ ಇದ್ಲಲ್ವಾ, ಹಾಗಾಗಿ ಇಳ್ದಿಲ್ಲ. ಇವಾಗ ನೋಡಿ ಹೆಂಗೆ ಆಟಾಡ್ತಾ ಇದ್ದಾಳೆ. ಅಪ್ಪ ಮಗಳು ಇಬ್ಬರು ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾರೆ. ಅವ್ರ ಪಪ್ಪ ಆಗಲೇ ಬೈತಾಯಿದ್ರು, ನೋಡು ಮೀನ್ಸ್ ಅವಳು ಅಳ್ತಾ ಇದ್ದಾಳೆ, ಈ ಪ್ಲೇಸ್ ಸೆಲೆಕ್ಟ್ ಮಾಡಿದೆ ನಾನು ಅಂತ ಇದು ಮಾಡ್ತಿದ್ರು. ಇವಾಗ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತ. ಸೊ ಈ ವಾಕ್ ಮುಖಾಂತರ ನಾವು ಎಲಿಫೆಂಟ್ ನೋಡ್ಲಿಕ್ಕೆ ಹೋಗೋದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಂಗೆ ಗೊತ್ತಿತ್ತು ಅವಳಿಗೆ ಎಲ್ಲಿಗೆ ಹೋದ್ರು ನಾನು 2 ಪೇರ್ಸ್ ಕ್ಲಾತ್ಸ್ ತರ್ತೀನಲ್ವ, ಸೊ ಈ ಬಾರಿನೂ ಕೂಡ ತಂದಿದ್ದೀನಿ. ಯಶ್ವಿ ಯಾವಾಗ ನೀರಲ್ಲಿ ಇಳಿದು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು, ನಮ್ಮಿಬ್ರಿಗಂತೂ ತುಂಬ ಖುಷಿ ಆಯಿತು. ಬಟ್ ಅವಳು ಈಗ ಹೇಳ್ತಾ ಇದ್ಲು, ನಾನು ಆ ಥರ ಅಲ್ಲೆಲ್ಲ ಹುಡುಗರು ಸ್ನಾನ ಮಾಡ್ತಾ ಇದ್ದಾರಲ್ವ, ಆ ಥರ ಮಾಡ್ತೀನಿ, ನನ್ನೂ ಬಿಡಿ ಅಂತ ಹೇಳಿ. ಸೊ ನಾವು ಬೇಡ ಮಗಳು, ಫುಲ್ಲು ಆ ಥರ ಒದ್ದಾರೆ ಶೀತ ಆಗುತ್ತೆ ಅಂತ ಇದು ಮಾಡಿದ್ವಿ. ಸೊ ಅದೇ ಇದು ಒಂದು ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಆ್ಯಂಡ್ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಈ ಪ್ಲೇಸು. ಹಾಗೆ ಟೈಮ್ ಬಂತು, ಎಲ್ಲರೂ ಕೂಡ ಆನೆ ನೋಡಲಿಕ್ಕೆ ಅಂತ ಕ್ಯೂ ಅಲ್ಲಿ ನಿಂತ್ಕೊತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಎಷ್ಟು ರಶ್ ಆಯಿತು ಅಂತ ಹೇಳಿ. ತುಂಬ ಅಂದರೆ ತುಂಬ ವೆಹಿಕಲ್ಸ್ ಬಂತು. ಆ್ಯಂಡ್ ಹಾಗೆ ಜನಗಳು ಕೂಡ ತುಂಬ ಇದ್ದರು. ನಾವು ಬೇಗ ಹೋಗಿ ಮುಂದೆ ನಿಂತ್ಕೊಂಡಿದ್ರಿಂದ ನಾವು ಬೇಗ ಹೋದ್ವಿ. ಹಿಂದೆ ಬರ್ತಿದ್ರೆ ನಾವು ಇಷ್ಟು ಫ್ರೀಯಾಗಿ ಹೋಗೋಕ್ಕೆ ಜಾಗನೇ ಇರ್ತಿರ್ಲಿಲ್ಲ, ಹಾಗಾಯ್ತಿತ್ತು. ಹಾಗೆ ಸ್ವಲ್ಪ ಜನ ಎಲ್ಲ ಇನ್ನೂ ಟೈಮ್ ಆಗದೆ ಮುಂದೆ ಹೋಗ್ದವ್ರಿಗೆಲ್ಲ ಅಲ್ಲಿ ಪೊಲೀಸವರು ವಿಷಲ್ ಹಾಕಿ ಬೈತಾಯಿದ್ರು, ಏನಕ್ಕೆ ಹೋಗ್ತಾ ಇದ್ದೀರಾ ಬನ್ನಿ ಅಂತ ಹೇಳಿ. ಸೊ ನಾವು ಹಾಗೆ ಅಲ್ಲೇ ನಿಂತ್ಕೊಂಡಿದ್ವಿ. ಅದಾದಮೇಲೆ ಹೋಗ್ತಾ ಇದ್ದೀವಿ. ನೋಡಿ ರೋಡ್ ಮಾತ್ರ ಮೀನ್ಸ್ ಈ ಥರವೇ ತುಂಬ ಇಷ್ಟ ಆಯಿತು. ಗೈಸ್, ಇವಾಗ ಬಿಟ್ಟರು 4 o'clock ಎಲಿಫೆಂಟ್ಸ್ ನೋಡಲಿಕ್ಕೆ ಅಂತ. ಸೊ ಈ ಥರ ನದಿ ಮಧ್ಯ ನಡ್ಕೊಂಡು ಹೋಗ್ಬೇಕು. ಇಲ್ಲೆಲ್ಲ ಸ್ವಲ್ಪ ನೀರು ಕಮ್ಮಿ ಐತೆ, ನೋಡ್ತಾ ಇರ್ಬೋದು ನೀವು. ನಾವೊಂದು ಪ್ಲೇಸಲ್ಲಿ ಬಂದ್ವಿ, ಅಲ್ಲಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಬಿಕಾಸ್ ತುಂಬ ವಾಟರ್ ಫ್ಲೋ ಜಾಸ್ತಿ ಇತ್ತು, ಹಾಗಾಗಿ. ಸೊ ಒಂಥರ ನೈಸ್ ಎಕ್ಸ್ಪೀರಿಯೆನ್ಸು. ಸೊ ಬನ್ನಿ, ಕಯಾಕಿಂಗ್ ಎಲ್ಲ ಇದೆಯಂತೆ, ಬಟ್ ಜಶ್ವಿ ಇರೋದ್ರಿಂದ ಬಿಡಲಿಲ್ಲ ನಮ್ಮನ್ನ. ಆ್ಯಂಡ್ ಕಲ್ಗಳು ಜಾರುತ್ತೆ ಅಂತ ಹೇಳಿ ಮೂಟೆ ಒಳಗಡೆ, ಚೀಲದೊಳಗಡೆ ಮಣ್ಣು ತುಂಬಿಟ್ಟಿದ್ದಾರೆ, ಹಾಗಾಗಿ ಅದ್ರ ಮೇಲೆ ಹೋಗ್ತಿದ್ವಿ. ರೋಡಲ್ಲೇ ಜಿಗ್ಜಾಗ್ ಟೈಪ್ ಮಾಡಿದ್ದಾರೆ. ಆ ಕಡೆಯಿಂದ ಬರ್ಬೇಕಾದ್ರೆ ಇನ್ ಕೇಸ್ ಆದರೆ ತೋರಿಸ್ತೀನಿ ವಾಟರ್ ಫ್ಲೋ ಎಲ್ಲಿ ಜಾಸ್ತಿ ಇದೆ ಅಂತ ಹೇಳಿ. ಸೊ ಇವಾಗ ರೋಡ್ ತೋರಿಸ್ತೀನಿ ಬನ್ನಿ. ಸೊ ನೋಡಿ ಈ ಥರ ಇದೆ. ಅಲ್ಲಿ ಎಲಿಫೆಂಟ್ ನೋಡಿ, ಈ ಥರ ಜಿಗ್ಜಾಗ್ ಮಾಡಿದ್ದಾರೆ. ರೋಡು ಸ್ಟ್ರೇಟ್ ರೋಡ್ ಮಾಡಿಲ್ಲ ಅವರು, ತುಂಬ ಜಿಗ್ಜಾಗ್ ಮಾಡಿಬಿಟ್ಟಿದ್ದಾರೆ. ಚೆನ್ನಾಗಿದೆ ಥರ, ಸೂಪರ್ ಎಕ್ಸ್ಪೀರಿಯನ್ಸ್. ಸೊ ಅಲ್ಲಿ ಎಲಿಫೆಂಟ್ ಹತ್ರ ಹೋದಾಗ ನಿಮಗೆ ತೋರಿಸ್ತೀನಿ. ನನಗನ್ಸೋ ಪ್ರಕಾರ ಫೋಟೋಶೂಟ್ಗೆ ಒಂದೊಳ್ಳೆ ಸ್ಪಾಟ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು ಪ್ಲೇಸು. ಸೊ ನೀರಿನ ಸೌಂಡು ಆ್ಯಂಡ್ ನಾವು ಹೋಗ್ತಾ ಇರೋದು ಈವ್ನಿಂಗ್ ಟೈಮ್ ಬೇರೆ, ಅಲ್ಲಿ ಸೆಟ್ ಆಗ್ತಾ ಇರುತ್ತೆ. ನಮಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ಜನಗಳು ನೋಡಿ ಟೈಮ್ ಆಗ್ತಾ ತುಂಬ ಬರ್ತಾಯಿದ್ರು. ಬಟ್ ಇದು ಕ್ಲೋಸು ಬೇಗನೆ ಆಗ್ತಾಯಿತ್ತು. 4 o'clock ಓಪನ್ ಆಗಿ 5 o'clock 5:30 ಕ್ಲೋಸ್ ಆಯಿತು. ಸೊ ಅಂತೂ ಫೈನಲ್ ಬಂದ್ವಿ. ದುಬಾರೆ ಸಾಕಾನೆ ಶಿಬಿರ ಕ್ಯಾಂಪಿಗೆ ಬಂದ್ವಿ. ಸೊ ತುಂಬ ಚೆನ್ನಾಗಿತ್ತು. ಎಂಟ್ರೆನ್ಸಲ್ಲೇ ಕಾವೇರಿ ತಾಯಿ ಸ್ಟ್ಯಾಚು ಮಾಡಿ ನಿಂತಿದ್ರು. ಸಖತ್ತಾಗಿತ್ತು ಪ್ಲೇಸ್ ಅಂತೂ. ನಾವು 13 years ಬ್ಯಾಕು ಬೋಟಲ್ಲಿ ಹೋಗಿತ್ತಲ್ಲ, ಸೊ ಇಷ್ಟೆಲ್ಲ ಏನು ಇರಲಿಲ್ಲ. ಹಾಗೆ ಹೋಗ್ತಾ ಎಲ್ಲ ವೀಡಿಯೋ ಮಾಡ್ಕೊಂಡ್ವಿ. ಆ್ಯಂಡ್ ಅಲ್ಲಿ ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟಿದ್ರು. ಇರುತ್ತಲ್ವ ಅಲ್ಲಿ ಏನೇನು ಮಾಡಬೇಕು, ಹೆಂಗಿರಬೇಕು ಅನ್ನೋದೆಲ್ಲ. ಆ್ಯಂಡ್ ಪ್ಲೇಸ್ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿತ್ತು ಅಂತಂದರೆ. ಆ್ಯಂಡ್ ನಿಸರ್ಗಧಾಮದಲ್ಲೂ ಕೂಡ ಇದೇ ರೀತಿ ಇದು ಇರುತ್ತೆ, ಅಷ್ಟು ಚೆನ್ನಾಗಿತ್ತು. ಜಶ್ವಿಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾವು ಸ್ಲಿಪ್ಪರ್ ಸ್ಟ್ಯಾಂಡಲ್ಲಿ ಬಿಟ್ಟಿದ್ದರಿಂದ ಸ್ಲಿಪ್ಪರ್ ಕೂಡ ಹಾಕೊಂಡು ಬರ್ಲಿಕ್ಕೆ ಆಗಲಿಲ್ಲ ನಮಗೆ. ಏನು ಮುಳ್ಳು ಆ ಥರ ಏನೂ ಇರಲ್ಲ, ತುಂಬ ನೀಟಾಗೇ ಇರುತ್ತೆ ನಾವು ಹೋಗೋ ಪಾತ್ ಕೂಡ. ಸೊ ನೋಡ್ತಾ ಇದ್ದೀರಲ್ವ, ಇದೇ ನನ್ನ ಡ್ರೆಸ್ಸು, ಫುಲ್ ಔಟ್ಫಿಟ್ಟು ಹೇಗಿದೆ ಅಂತ ಹೇಳಿ. ಆ್ಯಂಡ್ ಅಲ್ಲಲ್ಲಿ ಇನ್ಸ್ಟ್ರಕ್ಷನ್ ಕೂಡ ಹಾಕಿದ್ರು, ಆನೆ ಸೆರೆ ಯಾವ ರೀತಿ ಮಾಡೋದು ಆ್ಯಂಡ್ ಹೇಗೆ ಪಳಗ್ಸೋದು, ಅದ್ರದ್ದು ಮುಂದೆ ಹೆಂಗೆ ಅದು ಇಲ್ಲಿಗೆ ಅಡ್ಜಸ್ಟ್ ಆಗುತ್ತೆ ಅಂತೆಲ್ಲ ಹಾಕಿದ್ರು. ಅದನ್ನೆಲ್ಲ ಓದ್ಕೊಂಡು ಹೋದ್ವಿ. ಸೊ ಸ್ಟಾರ್ಟಿಂಗ್ ಹೋದ ತಕ್ಷಣ ನಮಗಂತೂ ತುಂಬ ಬೇಜಾರಾಗೋಯಿತು. ಬಿಕಾಸ್ ಒಂದು ಆನೆ ಕೂಡ ಇರಲಿಲ್ಲ ಅಲ್ಲಿ. ಇದೇನಪ್ಪ ಒಂದು ಆನೆ ಕೂಡ ಇಲ್ವಲ್ಲ, ನಾವು ಬಂದಿದ್ದು ವೇಸ್ಟ್ ಆಯಿತಾ. ಏಕೆಂದರೆ ಎಂಟ್ರಿ ಫೀಸ್ ಬಂದು 140 per head ಇರುತ್ತೆ. ಬಟ್ ತುಂಬ ಜಾಸ್ತಿ ಆಯಿತು ಅಂತಲೂ ಅನಿಸುತ್ತೆ. ಎಂಟ್ರಿ ಫೀಸು ಕೂಡ 140 ಇತ್ತು. ಸೊ ನಾವೇನಪ್ಪ ಈಗ ಇಬ್ಬರಿಂದ 280 ಕೊಟ್ಟು ಕೂಡ ನಮಗೆ
ಏನು ಇದೇ ಇಲ್ವಲ್ಲ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಫೈನಲಿ ಅದಾದಮೇಲೆ ಎಲ್ಲ ನೋಡಿಕೊಂಡು ಸ್ವಲ್ಪ ಮುಂದೆ ಹೋದಾದ್ಮೇಲೆ ಒಂದು ಆನೆ ಕಾಣಿಸ್ತು. ಅದು ಯಾವ ಆನೆ ಅಂತ ಹೇಳಿದ್ರೆ, ನಾನು ನದಿ ದಾಟಬೇಕಾದ್ರೆ ಸಿಕ್ಕಿತಲ್ಲ ಆನೆ, ಅದೇ ಅಲ್ಲಿ ಕಾಣಿಸಿದ್ದು ನಮಗೆ. ಸೊ ಸರಿ ಅಂತ ಅಂದ್ಕೊಂಡು ಹಂಗೆ ಹೋಗ್ತಾ ಇದ್ವಿ. ಅವಾಗವಾಗ ಒಂದೊಂದು ಆನೆ ನಮಗೆ ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದಾದಮೇಲೆ ನಾನು ಜಶ್ವಿ ಒಂದಷ್ಟು ಕ್ಲಿಪ್ಪಿಂಗ್ ತೊಗೊಂಡ್ವಿ, ವೀಡಿಯೋಸ್ ಮಾಡ್ಕೊಂಡ್ವಿ. ಯೂಶ್ವಲಿ ಈ ಥರ ಅಂದರೆ ಅನಿಮಲ್ಸ್ ಕ್ಯಾಂಪ್ ಆಗಲಿ, ಬೇರೆ ಈ ಥರ ನೇಚರ್ ಯಾವುದೇ ಸಂಬಂಧಪಟ್ಟಿದ್ದಿರಲಿ, ಮಕ್ಕಳುಗಳನ್ನಂತೂ ತುಂಬ ಕರ್ಕೊಂಡು ಬರ್ತಾರೆ. ನಾನು ತುಂಬ ನೋಡಿದೆ, ತುಂಬ ಎಳೆ ಮಕ್ಕಳುಗಳನ್ನೆಲ್ಲ ಕರ್ಕೊಂಡು ಬಂದಿದ್ದರು. ಸೊ ಈಗ ತೋರಿಸ್ತಾ ಇದ್ದೀನಲ್ವ, ಇಲ್ಲಿ ನಾವು ನಿಂತ್ಕೊಂಡು 13 ಇಯರ್ಸ್ ಬ್ಯಾಕ್ ನಾವು ಬಂದಾಗ ಇಲ್ಲಿ ನಿಂತ್ಕೊಂಡು ನಾವು ಆನೆನ ಡೆವಲಪ್ ಆಗಿರಲಿಲ್ಲ. ಸೊ 13 ಚೆನ್ನಾಗಿ ಡೆವಲಪ್ ಆಗಿದೆ ಅಂತ ನಾನು ಅದನ್ನೇ ಹೇಳ್ತಾ ಇದ್ದೆ ಸುದಿ ಇಲ್ಲಿ ನಿಂತ್ಕೊಂಡು ನೋಡಿದ್ವಿ ನಾವು ಅಂತ. ಆ್ಯಂಡ್ ಹಾಗೆ ಬೈತಾ ಇದೆ, ಸುಮ್ಮನೆ ಕರ್ಕೊಂಡು ಬಂದ್ರಲ್ಲ, ಇಲ್ಲಿ ಏನು ಇಲ್ವಲ್ಲ ಆನೆ ಅಂತ. ಜಶ್ವಿ ಕೂಡ ಇದು ಮಾಡ್ತಾ ಇದ್ಲು, ಪಾಪ ಯಾವ ಆನೆ ಇದೆ ಇಲ್ಲಿ, ಏನು ಇಲ್ವಲ್ಲ ಅಂತ. ಅವಾಗ ಕಣ್ಣಿಗೆ ಕಂಡಿದ್ದೆ. ಈಗ ತೋರಿಸ್ತಾ ಇದ್ದೀನಲ್ಲ, ಅಲ್ಲಿ ಇದ್ದಿದ್ದು ಆನೆ, ಅದು ಕಾಡಾನೆ ಅಂತ ಹೇಳಿ ಕಂತೆ. ಸೊ ಅದನ್ನು ಪಳಗಿಸ್ಲಿಕ್ಕೆ ಅಂತ ಹೇಳಿ ಆ ಥರ ಲಾಕ್ ಸಿಸ್ಟಮಲ್ಲಿ ಅದನ್ನು ಅದರೊಳಗಡೆ ಕೂಡಾಕಿದ್ರು. ಸೊ ಹತ್ರಕ್ಕೆ ಹೋಗೋಕ್ಕಾಗಲ್ಲ, ಬಿಕಾಸ್ ಅಲ್ಲೆಲ್ಲ ಬೇಲಿ ಎಲ್ಲ ಕಟ್ಟಿದ್ರು, ಹತ್ರ ಹೋಗಬಾರ್ದು ಅಂತ ಹೇಳಿ. ಹಾಗೆ ದೂರದಲ್ಲೇ ನಿಂತ್ಕೊಂಡು ನಾನಲ್ಲಿ ಕ್ಯಾಪ್ಚರ್ ಮಾಡಿಕೊಂಡೆ. ನೀವು ನೋಡ್ತಾ ಇದ್ದೀರಲ್ವ, ಇದು ಆನೆ ಪಳಗಿಸೋ ವಿಧಾನ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ಸುದಿ ಹೇಳಿದ್ದು ಈ ಥರನೇ ಆನೆ ಪಳಗಿಸೋದು. ಸೊ ಕಾಡಾನೆ ಇಟ್ಕೊಂಬಂದಿರ್ತಾರಲ್ವ, ಅದನ್ನು ಅದರೊಳಗಡೆ ಹಾಕಿ ಅದನ್ನು ಪಳಗಿಸ್ತಾರೆ ಅಂತ. ಸೊ ನಿಮಗೂ ಇನ್ಫಾರ್ಮೇಷನ್ ಜಾಸ್ತಿ ಗೊತ್ತಿದ್ದರೆ ಇದು ನಿಜನಾ ಇಲ್ವಾ ಅನ್ನೋದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮಗೆ ಗೊತ್ತಿರೋ ಇನ್ಫಾರ್ಮೇಷನ್ ನಾನು ಹೇಳ್ದಷ್ಟೇ. ಸೊ ಲಾಕ್ ಸಿಸ್ಟಮ್ ಈ ಥರ ಸಕ್ಕತ್ತಾಗಿ ಮಾಡಿದರು. ಆನೆ ಎಲ್ಲಿಂದನೂ ತಪ್ಪಿಸ್ಕೊಂಡು ಹೋಗಬಾರ್ದು, ಅಷ್ಟು ಚೆನ್ನಾಗಿ ಮಾಡಿದರು. ನಾನು ನಮ್ಮ ಅಜ್ಜಿ ಊರಿಗೆ ಹೋಗ್ಬೇಕಾದ್ರೆಲ್ಲ ಈ ಥರ ಎಲ್ಲ ನೋಡ್ತಾ ಇದ್ದೆ, ಬಟ್ ಇಷ್ಟು ಹತ್ರದಿಂದ ನೋಡಿರೋದಿಲ್ಲ. ಆ್ಯಂಡ್ ಇಲ್ಲಿ ಜನಗಳು ಕೂಡ ವಾಸ ಮಾಡ್ತಾಯಿದ್ರು. ನಾನು ಅಂದ್ಕೊಂಡೆ, ಸೊ ಇಷ್ಟೊಂದು ಅಂದರೆ ಫುಲ್ ಈ ಥರ ಫುಲ್ ಕಾಡು ಇದರಲ್ಲಿ ಹೆಂಗೆ ಅವ್ರ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾರೆ, ಆದರೂ ತುಂಬ ಚೆನ್ನಾಗಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾರಪ್ಪ ಇವರು. ಎಷ್ಟು ಚೆನ್ನಾಗಿ ಅಂತ ಯಾವುದೇ ವೆಹಿಕಲ್ ಸೌಂಡ್ ಇಲ್ಲದೆ, ಏನೂ ಇಲ್ಲದೆ, ನೇಚರ್ ಮಧ್ಯೆ, ಆನೆಗಳ ಮಧ್ಯೆ ಎಷ್ಟು ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾಯಿದ್ದಾರೆ ಅಂತ ಅನಿಸ್ತು. ಸೊ ಹಾಗೆ ಅಲ್ಲಿಂದ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ನೋಡಿ ಅವಾಗ ಒಂದು ಆನೆ ಕಾಣಿಸ್ತು. ಅದು ನೋಡ್ಕೊಂಡು ಮುಂದೆ ಹೋದ್ವಿ. ಅದಾದಮೇಲೆ ನನಗೆ ಆಶ್ಚರ್ಯ ಆಯಿತು, ಇಲ್ಲಿಗೆ JCB ಮತ್ತು ಕಾರ್ ಹೇಗೆ ಬಂತು, ಬಿಕಾಸ್ ನಾವು ಬಂದಿರೋದೇ ನದಿ ಮುಖಾಂತರದಿಂದ. ಸೊ ಮೇ ಬಿ ಇಲ್ಲಿ ನದಿ ಅಲ್ಲದೆ ಬೇರೆ ರೂಟ್ ಕೂಡ ಇದೆ ಅಂತ ಅನಿಸ್ತು. ಅದನ್ನೇ ಕೇಳ್ತಾ ಇದೆ ಸುದಿಗೆ, ರೋಡ್ ಇದೆಯಾ ಇಲ್ಲಿ, ಬಿಕಾಸ್ ಈ ಥರ ಎಲ್ಲ ಬಂದಿದೆಯಲ್ಲ ಅಂತ. ಎಲ್ಲೋ ಬೇರೆ ಕಡೆಯಿಂದ ಬಂದಿದೆ, ಅಂದರೆ ರೋಡ್ ಇದೆ ಅಂತೆ, ಬಟ್ ಅಲ್ಲಿ ಈ ಥರ ಇದಕ್ಕೆ ಮಾತ್ರ ಬಿಡೋದಂತೆ, ಪಬ್ಲಿಕ್ಸ್ನೆಲ್ಲ ರೋಡಿಂದ ಬಿಡಲ್ಲ ಅಂತ ಹೇಳಿದ್ರು. ಸೊ ನಾವೀಗ ಅಲ್ಲಿಂದ ಬಂದ್ವಿ, ಸ್ಟ್ರೇಟಾಗಿ ಬರ್ಬೋದಿತ್ತು, ನಾವು ಈ ಕಡೆ ಬಂದ್ವಿ, ಇಲ್ಲಿ ಆನೆ ಕಾಣಿಸ್ತಲ್ಲ ಅಂತ. ಸೊ ಬನ್ನಿ ಮುಂದೆ ಹೋಗೋಣ. ಅಲ್ಲಿ ಬೋಟ್ ಕಾಣಿಸ್ತಾ ಇದೆಯಲ್ಲ, ಅದೇ ಕಯಾಕಿಂಗ್ ಮಾಡೋದಂತ ಹೇಳಿ 1/2 hour ತೊಗೊತಾರಂತೆ. ನಾವು ಹೋಗೋಕ್ಕಾಗಲಿಲ್ಲ, ಬಟ್ ಬೇಜಾರಂತೂ ಆಯಿತು. ನೀವು ನೋಡ್ತಾ ಇರ್ಬೋದು ದೂರದಲ್ಲಿ ಎಷ್ಟು ಜನಗಳು ಕ್ಯೂ ಮಾಡ್ಕೊಂಡು ಬರ್ತಾಯಿದ್ರು ಅಂದರೆ, ಒಂದು ಕಡೆ ಅಂತೂ ಫುಲ್ ವಾಟರ್ ಫ್ಲೋ ಇತ್ತು. ಆದರೂ ಕೂಡ ಅದೊಂದೇ ಪ್ಲೇಸಲ್ಲಿ ನಮಗೆ ಫಾಸ್ಟಾಗಿ ಹೋಗೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಇತ್ತು. ಆದರೂ ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡೆಲ್ಲ ಬರ್ತಾಯಿದ್ದಾರೆ. ಸೊ ಈ ಆನೆ ಬಂತು ಫಸ್ಟು, ಅದ್ರ ಹತ್ರ ನಾವು ಫೋಟೋ ತೊಗೊತಾ ಇದ್ದೆ. ಜಶ್ವಿ ನೋಡಿ ಅಮ್ಮ ಅಂತ ಇದ್ಲು, ಬಟ್ ಅವ್ರ ಮಾವತ ತುಂಬ ಒಳ್ಳೆಯವ್ರು ಅನಿಸಿದ್ರು. ನಿಂತಾದ್ಮೇಲೆ ನಿಂತ್ಕೊಳ್ಳಿ ನಿಲ್ಲುತ್ತೆ ಸರ್, ಫೋಟೋ ತೊಗೊಳ್ಳಿ ಪರವಾಗಿಲ್ಲ ಅಂತ ಹೇಳಿದ್ರು. ಅದಾದಮೇಲೆ ಹೋದ್ವಿ ನೋಡಿ ಆನೆಗಳನ್ನೆಲ್ಲ ನೋಡೋಕ್ಕೆ. ಇದು ಆನೆಗಳದ್ದು ಎಲ್ಲ ಈ ಥರ ಎಲ್ಲ ಇಂಥ ವಿಸಿಟರ್ಸ್ ಬರ್ತಾರಲ್ಲ, ಅವ್ರಿಗೆ ಆನೆಗಳನ್ನ ತೋರಿಸ್ಲಿಕ್ಕೆ ಅಂತ ಹೇಳಿ ಈ ಥರ ಕಟ್ಟಿದ್ದಾರೆ. 2 ಥರ ಬ್ಯಾರಿಕೇಡ್ ಥರ ಮಾಡಿಬಿಟ್ಟಿದ್ದಾರೆ. ನಾವಲ್ಲಿ ನಿಂತ್ಕೊಂಡು ನೋಡಿದ್ವಿ. ಈ ಆನೆ ಬಂದು ಮಾಸ್ತಿ ಅಂತ ಹೇಳಿ ತುಂಬ ಆ್ಯಕ್ಟಿವ್ ಆಗಿತ್ತು. ನಾವು ನೋಡಿದ 2 ಆನೆಗಳಿಗಿಂತ ಇದಂತೂ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿತ್ತು. ಅವರು ನಮಸ್ಕಾರ ಮಾಡು ಮಾಸ್ತಿ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ತೈತೆ. ಆ 2 ಆನೆ ಅಂತೂ ತುಂಬ ಸೈಲೆಂಟಾಗಿ ನಿಂತ್ಬಿಟ್ಟಿದ್ದು, ಏನೂ ಕೂಡ ಆ್ಯಕ್ಷನ್ ಮಾಡ್ತಾ ಇರಲಿಲ್ಲ. ನಾವು ಹಂಗೆ ಅಂದ್ಕೊಂಡ್ವಿ, ಜನಗಳೆಲ್ಲ ಜಾಸ್ತಿ ಆನೆಗಳ ಹತ್ರನೇ ಇದೆಯಲ್ಲ, ಇಲ್ಲಿ ಇಲ್ವಲ್ಲ ಅಂತ. ನೋಡಿ ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡು ಅಂದರೆ ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡಿ, ಎಷ್ಟು ಚೆನ್ನಾಗಿ ಎಂತ ಮಾವುತ ಹೇಳಿದ್ದೆಲ್ಲ ಕೇಳ್ತೈತೆ. ಆ್ಯಂಡ್ ಅವರು ಇಳಿಬೇಕಾದ್ರೆ ಆ ಥರ ಪೊಸಿಷನ್ ಕೊಟ್ಟು ಅವ್ರನ್ನ ಇಳಿಸೋದಂತೆ, ತುಂಬ ಚೆನ್ನಾಗಿತ್ತು.
ನಾವು ಕೂಡ ಆನೆಗಳನ್ನ ನೋಡಿದ್ವಿ. ಬಟ್ ಇಷ್ಟು ಹತ್ರದಿಂದ ಇಷ್ಟೊಂದು ಆನೆಗಳನ್ನ ಒಟ್ಟಿಗೆ ನೋಡಿದ್ದಿದೆ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ನನಗಂತೂ ಅದೆಲ್ಲ ಆನೆಗಳಿಗಿಂತ ಮಾಸ್ತಿ ಅನ್ನೋ ಆನೆ ತುಂಬ ಇಷ್ಟ ಆಯಿತು. ಬಿಕಾಸ್ ತುಂಬ ಚೆನ್ನಾಗಿ ಅವ್ರು ಹೇಳಿದ್ದೆಲ್ಲ ಕೇಳ್ತಾಯಿತ್ತು ಆ್ಯಂಡ್ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾಯಿತ್ತು. ಆ್ಯಂಡ್ ಸ್ವಲ್ಪ ಒಬ್ಬರು ಯಾರೋ ಹುಲ್ಲೆಲ್ಲ ಕೊಡೋಕೆ ಹೋಗ್ತಾಯಿದ್ರು. ಅವ್ರು ಬೇಡ ಅಂತ ಹೇಳಿದ್ರು ಕೂಡ ಮಾವುತ ಅವರು ಇವರು ಕೇಳ್ತಾನೆ ಇರಲಿಲ್ಲ, ಕೊಡ್ತಾನೇ ಇದ್ದರು. ಆಗ ಅವರು ಸ್ವಲ್ಪ ಬೈಸ್ಕೊಂಡ್ರು. ಏಕೆಂದರೆ ಪ್ರವೋಕ್ ಮಾಡಬಾರ್ದು ಆ ಥರ ಅನಿಮಲ್ಸ್ನ. ಅದು ವೈಲ್ಡ್ ಅನಿಮಲ್ಸ್ ಅಲ್ವಾ, ಹಾಗಾಗಿ ಅದು ಯಾವ ಟೈಮಲ್ಲಿ ಹೇಗಿರುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ನೀವೀಗ ಹುಲ್ಲು ಕೊಟ್ಟು ಅದನ್ನ ಹತ್ರ ಬರ್ಸ್ಕೊಳ್ಳೋ ಆಸೆಯಿಂದ ನಾಳೆ ದಿನ ಅದು ಮುರ್ಕೊಂಡು ಬಂದು ನಿಮ್ಮ ಮೇಲೆ ಅಟ್ಯಾಕ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ಅಂತೆಲ್ಲ ಹೇಳಿ ಬೈತಾಯಿದ್ರು. ಪಾಪ ಅವ್ರು ಬೈಸ್ಕೊತಾ ಇರೋರಿಗೆ ಕನ್ನಡ ಬರಲ್ಲ, ಇವ್ರಿಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರಲ್ಲ, ಆ ಥರ ಆಗ್ತಾಯಿತ್ತು. ಸೊ ಅದನ್ನೆಲ್ಲ ಕೇಳಿಕೊಂಡು ಜಾಸ್ತಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ದೆ ಮಾಸ್ತಿ ಆನೆ ಹತ್ರನೇ. ಈ ಆನೆನೇ ಅಂತೆ ಈ ಬಾರಿ ಅಂತ ದಸರಾಗೆ ಬಂದಿದ್ದು ಅಂತ ಹೇಳಿದ್ರು. ಅದಾದಮೇಲೆ ಅಲ್ಲಿ ಹಿರಣ್ಯ ಅನ್ನೋ ಒಂದು ಆನೆ ಕೂಡ ಇತ್ತು. ನಾವು ಅಂದ್ಕೊಂಡ್ವಿ ಇದು ಮೂರೇ ಆನೆನಾ ಅಂತ. ಆಮೇಲೆ ಬಂತು ನೋಡಿ ಒಂದೊಂದೇ ಎಷ್ಟು ಬಂತು ಅಂದರೆ ನಾನು ಅಂದ್ಕೊಂಡು ಇಷ್ಟೊಂದು ಇರುತ್ತಾ ಅಂತ. ಕೇಳಿದ್ವಿ ಅವ್ರನ್ನ, ಎಲ್ಲ ಆನೆಗಳನ್ನೂ ಒಟ್ಟಿಗೆ ಸೇರಿಸಿ ಅಂತ. ಅವರು ಹಂಗೆ ಸೇರ್ಸೋಕ್ಕಾಗಲ್ಲ, ಸೇರಿಸಿದ್ರೆ ಅದು ಜಗಳ ಆಡೋ ಚಾನ್ಸಸ್ ಕೂಡ ಇರುತ್ತೆ. ಆಮೇಲೆ ಒಂದಕ್ಕೊಂದು ಕಚ್ಚಾಡ್ಕೊಂಡ್ಬಿಡುತ್ತೆ, ಗಲಾಟೆ ಮಾಡ್ಕೊಂಡ್ಬಿಡುತ್ತೆ ಅಂತೆಲ್ಲ ಹೇಳಿದ್ರು. ಹೌದಾ ಸರಿ ಅಂದ್ಕೊಂಡು ನಾನು ಹಂಗೆ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ. ಸೊ ಅವಾಗ ನನಗೆ ಅಲ್ಲಿ ಸ್ಕೂಲ್ ಕೂಡ ಕಾಣಿಸ್ತು. ಅಲ್ಲಿ ಸ್ಕೂಲ್ ಕೂಡ ಇದೆ, ನೀವು ನೋಡ್ತಾ ಇರ್ಬೋದು ಅದೇ ಸ್ಕೂಲು. ಅಂದರೆ ಇಲ್ಲಿ ವಾಸವಿರುವ ಮಕ್ಕಳಿಗೆ ಶಿಕ್ಷಣದ ಅವಶ್ಯಕತೆ ತುಂಬ ಇರುತ್ತೆ ಅಲ್ವಾ, ಹಾಗಾಗಿ ಇಲ್ಲಿ ಸ್ಕೂಲ್ ಕೂಡ ಮಾಡಿದ್ದಾರೆ ನೋಡಿ. ಈಗ ಇನ್ನೊಂದು ಆನೆ ಕೂಡ ಬಂತು ಅದ್ರ ಮಾವುತನ ಜೊತೆ. ಹಂಗೆ ಒಂದೊಂದೇ ಆನೆ ಬಂತು. ಆ್ಯಂಡ್ ಅವ್ರು ಎಲ್ಲ ಆನೆಗಳನ್ನೂ ಕೂಡ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಇರಿಸ್ಲಿಲ್ಲ. ಒಂದು ಸ್ವಲ್ಪ ಆನೆ ಅಲ್ಲಿ, ಒಂದು ಸ್ವಲ್ಪ ಆನೆ ಇಲ್ಲಿ, ಆ ಥರ ಎಲ್ಲ ಇರಿಸಿದ್ರು. ಆ್ಯಂಡ್ ದೂರ ನಿಂತಿತ್ತು ಒಂದೊಂದು ಆನೆ ಹುಲ್ ಮೇಯ್ತಾಯಿತ್ತು. ಸೊ ಅದನ್ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡಿದ್ವಿ. ಅಷ್ಟರಲ್ಲಾಗಲೇ ಅದ್ರದ್ದನ್ನೆಲ್ಲ ಮಾವುತ ದೇವ್ರು ಕರ್ಕೊಂಡು ಅವ್ರವ್ರ ಆನೆನ ಕರ್ಕೊಂಡು ಬರ್ತಾಯಿದ್ರು. ಒಂದೊಂದು ಆನೆಗೆ ಇಬ್ಬಿಬ್ಬರು ಮಾವುತ ದೇವರಿದ್ರು. ಸೊ ಈಗ ನೋಡ್ತಾ ಇದ್ದೀರಲ್ಲ ನೋಡಿ, ಆ ಆನೆ ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ತೈತೆ ಅಂತ ಹೇಳಿ. ನನಗಂತೂ ತುಂಬ ಇಷ್ಟ ಆಯಿತು. ನಾವು ಕ್ಯಾಪ್ಚರ್ ಮಾಡಿಕೊಂಡು ಹೋಗೋಷ್ಟರಲ್ಲಿ ಅದು ಸ್ವಲ್ಪ ಸನ್ಸೆಟ್ ಆಗ್ತಾ ಇರೋದ್ರಿಂದ ಅದ್ರ ಕಿರಣಗಳೇ ಬೀಳ್ತು. ಟೋಟಲ್ 20 ಎಲಿಫೆಂಟ್ಸ್ ಇದೆ ಅಂತೆ ಇಲ್ಲಿ. ಸೊ ಒಂದೊಂದಾಗಿ ಕರ್ಕೊಂಡು ಬರ್ತಾಯಿದ್ದಾರೆ. ನಾನು ಸ್ಟಾರ್ಟಿಂಗ್ ಅಂದ್ಕೊಂಡೆ ಏನು ಒಂದು ಆನೆ ನಿಲ್ವಲ್ಲಪ್ಪ ಅಂತ ಹೇಳಿ. ಸೊ ನೀವು ನೋಡ್ತಾ ಇರ್ಬೋದು, ಎಲ್ಲಿ ನೋಡಿದ್ರೂ ಬರೀ ಎಲಿಫೆಂಟ್ಸೇ ಇದೆ. ಹಂಗೆ ಬರ್ತಾಯಿದೆ, ಅದು ಸ್ನಾನ ಮಾಡ್ಕೊಂಡು ಬರ್ತಾಯಿದೆ. ಅಲ್ಲೊಂದು ನಡ್ಕೊಂಡು ಬರ್ತಾಯಿತ್ತು, ಅಲ್ಲೊಂದು ಹೋಯ್ತು, ಅಲ್ಲೊಂದು ಬರ್ತಾಯಿದೆ. ಸೊ ನೋಡಿ, ಇದು ಒಂದು ಮರಿ ಆನೆ ಎಷ್ಟು ಕ್ಯೂಟಾಗಿ ಹೋಗ್ತಾ ಇದೆ ನೋಡಿ. ನಮಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ನೀವು ಅಂದ್ಕೊಬೇಡಿ ಏನಪ್ಪ ಬರೀ ಆನೆಗಳದ್ದೇ ವೀಡಿಯೋ ಮಾಡಾಕ್ತಾ ಇದ್ದಾರಲ್ಲ ಅಂತ. ಸೊ ನಾನೇ 13 ಇಯರ್ಸ್ ಬ್ಯಾಕ್ ಹೋಗಿದ್ದೀನಿ ಅಂತಂದರೆ, ಈಗ ನನ್ನಂಗೆ ಹೋಗದೇ ಇರೋರು ಕೂಡ ಇರ್ತಾರಲ್ವ, ಅವರು ಈ ಥರ ವೀಡಿಯೋ ನೋಡಿ ಮುಖಾಂತರನಾದರೂ ಅವ್ರ ಮಕ್ಕಳನ್ನು ತಪ್ಪಿದ್ರೆ ಅವರು ಹೋಗಬೇಕು ಅನ್ನೋ ಒಂದು ಫೀಲ್ ಆಗೇ ಆಗುತ್ತೆ. ಸೊ ಅವರು ಕೂಡ ವಿಸಿಟ್ ಮಾಡಿ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ಕೊತಾ ಇರೋದು. ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲಾಂದಿದ್ರೆ ನಾನು ಒಂದೇ ಒಂದು ವ್ಲಾಗಲ್ಲಿ ಎಲ್ಲನೂ ತೀರಿಸ್ತಾ ಇದ್ದೆ. ಸೊ ಅಲ್ಲಿಂದ ಮುಗಿಸ್ಕೊಂಡು ಆನೆ ಎಲ್ಲ ನೋಡಿಕೊಂಡು ಮುಗಿಸ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ನಿಸರ್ಗಧಾಮ ಹೋಗ್ತಾ ಇದ್ದೀವಿ. ಸೊ ನಿಸರ್ಗಧಾಮಕ್ಕೆ ಹೋಗಿ ಅಲ್ಲಿ ಎಲ್ಲೆಲ್ಲಿಗೆ ಹೋದ್ವಿ ಆ್ಯಂಡ್ ನಿಸರ್ಗಧಾಮ ಒಳಗಡೆ ಹೋದ್ವಾ, ಬರೀ ಶಾಪಿಂಗ್ ಮಾಡ್ಕೊಂಡು ಬಂದ್ವಾ, ಏನು ಎಂತ ಅಂತ ಮುಂದಿನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.